Hi my juniors, welcome back to the channel again. As I previously said, ನನ್ನ ಪರ್ಟಿಕ್ಯುಲರ್ ವಿಡಿಯೋಲ್ಲಿ ಯಾವುದು ಜಾಸ್ತಿ ಕಮೆಂಟ್ಸ್ ಬರುತ್ತೆ ಅದರ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಅಂತ. ಸೊ ದಿಸ್ ವಿಡಿಯೋ ಐ ಆಮ್ ಮೇಕಿಂಗ್ ಆ್ಯಂಡ್ ಇದನ್ನು ತುಂಬ ಜನ ಮೊದಲಿಂದನೂ ಕೇಳ್ತಾ ಇದ್ರಿ. ಸೊ ಬಿಕಾಸ್ ಆಫ್ ದ್ಯಾಟ್ ಐ ಆಮ್ ಮೇಕಿಂಗ್. ಆಮೇಲೆ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಕೂಡ ಇದ್ದಾವೆ. ಐ ವಿಲ್ ಟ್ರೈ ಟು ಕ್ಲಿಯರ್ ಆಲ್ ದ ಕ್ವಶನ್ಸ್ ವಾಟ್ ಎವರ್ ಯು ಆಸ್ಕ್ಡ್ ಬಿಫೋರ್. ಹಾಗೆ ಕಾಮನ್ ಪ್ರಾಬ್ಲಮ್ಸ್ ಏನೇನು ಫೇಸ್ ಮಾಡ್ತಾ ಇದ್ದೀರಾ ಅದನ್ನು ಕೂಡ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇನ್ನೂ ಕೂಡ ಏನಾದರೂ ಉಳಿದ್ರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಪ್ರೀ ರೌಂಡ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ನೀಡ್ತಾ ಇರ್ತೇನೆ. ನಾನು ಹೇಳಿದಾಗೆ ಏನಾದರೂ ಡೌಟ್ಸ್ ಉಳಿದ್ರೆ ನೀವು ಕೇಳ್ಬೋದು. ಈಗ ನೀವು ನೋಡ್ಬೋದು ನನ್ನ ಸ್ಕ್ರೀನ್ ಮೇಲೆ PCM ರ್ಯಾಂಕ್ ಸೀಟ್ ಸಿಕ್ಕಿದ್ರೆ ಹೋಲ್ಡ್ ಮಾಡ್ಬೋದಾ? ದಿಸ್ ಈಸ್ ದ ಕ್ವಶನ್ ವಿಚ್ ಐ ಹ್ಯಾವ್ ಹರ್ಡ್ ಫ್ರಮ್ ಮೆನಿ. ನಾನು PCM ಅಷ್ಟೇ ತೊಗೊಂಡಿದ್ದೀನಕ್ಕ, ಆಮೇಲೆ ನಾನು ಪ್ರೀ ರೌಂಡಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಬೇಕಂತ ಇದ್ದೀನಿ, ನಾನು ಸೀಟನ್ನು ಹೋಲ್ಡ್ ಮಾಡ್ಬೋದಾ ಪ್ರೀ ರೌಂಡಲ್ಲಿ? ಆಮೇಲೆ ಆ್ಯಕ್ಚುಲಿ ತುಂಬ ಜನಕ್ಕೆ ಪ್ರೀ ರೌಂಡ್ ಅಂದ್ರೇ ಏನು ಅಂತ ಗೊತ್ತಿಲ್ಲ, ಗೊತ್ತಿದ್ರೂ ಕೂಡ ಅದರಲ್ಲಿ ತುಂಬ ಕನ್ಫ್ಯೂಷನ್ಗಳನ್ನು ಮಾಡ್ಕೊಂಡಿದ್ದೀರಾ. ಇದಕ್ಕೆ ನಾನು ಆನ್ಸರ್ ನೀಡ್ತೀನಿ. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಪ್ರೀ ರೌಂಡ್, ನೆಕ್ಸ್ಟ್ ಫಸ್ಟ್ ರೌಂಡ್, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆ್ಯಂಡ್ ಥರ್ಡ್ ರೌಂಡ್ ಈಸ್ ನಥಿಂಗ್ ಬಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಹೀಗೆ ಈ ಸತಿ ನಡೆಯುತ್ತೆ. ಸೊ ಇದರ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ. ಹಿಯರ್ ಯು ಕ್ಯಾನ್ ಸಿ ದ ಓಲ್ಡ್ ಕೌನ್ಸಿಲಿಂಗ್ ಸಿಸ್ಟಮ್ ವಿ ಹ್ಯಾಡ್ ಅಂಟಿಲ್ ಲಾಸ್ಟ್ ಇಯರ್. ಓಕೆ, ಏನಿತ್ತು? ಮಾಕ್ ರೌಂಡ್ ಆಗ್ತಿತ್ತು. ನಾನು ಈಗಾಗಲೇ A to Z ಕೌನ್ಸಿಲಿಂಗ್ ಅಂತ ನಾನು ಇದನ್ನು ಪ್ರೀವಿಯಸ್ಲಿ ವಿಡಿಯೋ ಮಾಡಿದ್ದೆ. ಇದಾದಮೇಲೆ ನಿಯರ್ಲಿ ಅವರು ಪ್ರೀ ರೌಂಡನ್ನು ಆ್ಯಡ್ ಮಾಡಿದ್ದಾರೆ. ಸೊ ಐ ಆಮ್ ಮೇಕಿಂಗ್ ದಿಸ್ ರಿವೈಸ್ಡ್ ವಿಡಿಯೋ ಆಫ್ ದ ಕೌನ್ಸಿಲಿಂಗ್. ಈ ವಿಡಿಯೋಲ್ಲಿ ನಾನು ಪ್ರೀವಿಯಸ್ಲಿ ಏನು ಹೇಳಿದ್ದೆ ಈಗ ನೋಡ್ಬೋದು. A to Z ಕೌನ್ಸಿಲಿಂಗ್ ಏನಿದೆ, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರತಿ ವರ್ಷ ಹೇಗೆ ನಡೆಯುತ್ತೆ ಅನ್ನೋದನ್ನು ಕವರ್ ಮಾಡಿದ್ದೆ. ಬಟ್ ಹಿಯರ್ ದಿಸ್ ಇಯರ್ ದೇ ಹ್ಯಾವ್ ಆ್ಯಡೆಡ್ ಪ್ರೀ ರೌಂಡ್. ಓಕೆ, ಏನದು ಪ್ರೀ ರೌಂಡ್ ಅಂದರೆ ಇದು ಓಲ್ಡ್ ಕೌನ್ಸಿಲಿಂಗ್ ಸಿಸ್ಟಮ್ ಆಗಿತ್ತು. ನಾನು ಕಂಪೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಮಾಕ್ ಅಲಾಟ್ಮೆಂಟ್ ಆಗ್ತಿತ್ತು, ನೆಕ್ಸ್ಟ್ ರೌಂಡ್ 1 ಆಗ್ತಿತ್ತು, ರೌಂಡ್ 2 ಆಗ್ತಿತ್ತು, ಹಾಗೆ ರೌಂಡ್ 3 ಅಂದರೆ ಇನ್ನು ಅದಕ್ಕೆ ಇನ್ನೊಂದು ಹೆಸರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗ್ತಿತ್ತು. ಹೌದಾ? ನೀವು ಫಸ್ಟ್ ಆಪ್ಷನ್ ಎಂಟ್ರಿ ಎಲ್ಲ ಮಾಡಿ ಎಡಿಟ್, ರೀಅರೇಂಜ್, ಫ್ರೀಸ್ ದ ಫೈನಲ್ ರಿಸಲ್ಟ್ ಸಿಗ್ತಿತ್ತು. ನೆಕ್ಸ್ಟ್ ರೌಂಡ್ 1ನಲ್ಲಿ ಮತ್ತೆ 4 ಚಾಯ್ಸಸ್ ಸಿಗ್ತಿದ್ವು. ನೆಕ್ಸ್ಟ್ ರೌಂಡ್ 2 ಅಲ್ಲಿ ಕೂಡ 4 ಚಾಯ್ಸಸ್ ಸಿಗ್ತಿದ್ವು. ಆ ರೀತಿಯಾಗಿ ನಡೀತಿದ್ವು. ದಿಸ್ ವಾಸ್ ಅಂಟಿಲ್ ಲಾಸ್ಟ್ ಇಯರ್. ಹೌದಾ? ದೇರ್ ವಾಸ್ ನೋ ಪ್ರೀ ರೌಂಡ್. ಬಟ್ ಈ ಇಯರ್ ಏನಾಗಿದೆ ಅಂದರೆ ನೋಡ್ಬೋದು, ನ್ಯೂ 2026 ಕೌನ್ಸಿಲಿಂಗ್ ಸಿಸ್ಟಮ್ ಪ್ರೀ ರೌಂಡ್ ಇಸ್ ಆ್ಯಡೆಡ್. ಓಕೆ, ಫಸ್ಟ್ ಏನಾಗುತ್ತೆ, ಮಾಕ್ ಅಲಾಟ್ಮೆಂಟ್ ಯಾವ ರೀತಿ ಪ್ರೀವಿಯಸ್ ಇಯರ್ ನಡೀತಿದ್ವು ಹಾಗೆ ನಡೆಯುತ್ತೆ. ಮಾಕ್ ಅಲಾಟ್ಮೆಂಟಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಪ್ರೀವಿಯಸ್ಲಿ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದಿಸ್ ವಿಡಿಯೋ A to Z ಕೌನ್ಸಿಲಿಂಗ್ ಅಂತ. ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಕಂಪ್ಲೀಟಾಗಿ ಅಲ್ಲಿ ಕ್ರಿಸ್ಟಲ್ ಕ್ಲಿಯರಾಗಿ ಹೇಳಿದ್ದೇನೆ ಹೇಗೆ ನಡೆಯುತ್ತೆ ಅಂತ. ಬಟ್ ಐ ಹ್ಯಾವ್ ಟ್ರೈಡ್ ಇಟ್ ಟು ಮೇಕ್ ಸಿಂಪಲ್. ಓಕೆ, ನೀವು ತುಂಬ ವೀಡಿಯೋಸ್ ನೋಡಿರ್ತೀರಾ, ಬಟ್ ನಾನು ಕ್ಲಿಯರಾಗಿ ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅದರ ಮೇಲೇನೋ ಡೌಟ್ಸ್ ಇದ್ದವರು ಕಮೆಂಟ್ಸಲ್ಲಿ ಹಾಕಿದ್ರು. ಈ ವಿಡಿಯೋಲಿ ನಾನು ಕಂಪ್ಲೀಟ್ ಈಗ ಮಾಕ್ ಅಲಾಟ್ಮೆಂಟ್ ಇದ್ದರೆ ಹೇಳ್ತಾ ಹೋದರೆ ಚೂರು ದೊಡ್ಡದಾಗುತ್ತೆ. ಸೊ ಐ ವಾಂಟೆಡ್ ಟು ಫೋಕಸ್ ಇಟ್ ಆನ್ ಪ್ರೀ ರೌಂಡ್. ಓಕೆ, ಈಗ ಮಾಕ್ ಅಲಾಟ್ಮೆಂಟ್ ಆಯಿತು. ಮಾಕ್ ಅಲಾಟ್ಮೆಂಟ್ನ ನೀವು ಆ ವಿಡಿಯೋ ಅಂತ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಏನಾಗುತ್ತೆ, ಪ್ರೀ ರೌಂಡ್ ಆಗುತ್ತೆ. ಇದು ನ್ಯೂ ಒನ್ ವಿಚ್ ಇಸ್ ಆ್ಯಡೆಡ್ ದಿಸ್ ಇಯರ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಕಂಟಿನ್ಯೂಸ್ಲಿ ರೌಂಡ್ 1 ಆಗುತ್ತೆ, ರೌಂಡ್ 2 ಆಗುತ್ತೆ, ರೌಂಡ್ 3 ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ರಿಸಲ್ಟ್ ಈಸ್ ಅನೌನ್ಸ್ಡ್, ಚೆಕ್ ಸೀಟ್ ಅಲಾಟ್ಮೆಂಟ್, ನೋ ಕಂಪಲ್ಷನ್. ಹೀಗಂದರೆ ಏನಕ್ಕ? ಇದು ಫುಲ್ ವಿಡಿಯೋ ನಾನು ಕ್ಲಿಯರಾಗಿ ಇದನ್ನೇ ಹೇಳ್ತಾ ಇರ್ತೀನಿ. ಓಕೆ, ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಇದು ರೈಟ್ ಸೈಡಲ್ಲಿ ಕೊಟ್ಟಿದ್ದೀನಿ. ಕ್ಲಿಯರ್ ಪ್ರೊಸೆಸ್ ಫಾರ್ ಬೆಟರ್ ಸೀಟ್ ಅಲಾಟ್ಮೆಂಟ್ ಫಾರ್ ಆಲ್ ಸ್ಟೂಡೆಂಟ್ಸ್, ನೋ ಮೋರ್ ಸೀಟ್ ಬ್ಲಾಕಿಂಗ್ ಇನ್ ಲೇಟರ್ ರೌಂಡ್ಸ್, ಫೇರ್ ಚಾನ್ಸ್ ಫಾರ್ ಆಲ್. ಓಕೆ, ಮೇನ್ ಇಂಪಾರ್ಟೆಂಟ್ಲಿ ಎದಕ್ಕೆ ಇದನ್ನು ಆ್ಯಡ್ ಮಾಡಿದ್ದಾರೆ ಅಂತ ನೀವು ಕೇಳೋದಂದರೆ, ಈಗ PCM ಮಾಡಿರ್ತೀರಾ, ನೀವು ರಿಲೇಟ್ ಮಾಡ್ಬೋದು. ಯಾರಾದರೂ PCM S ಮಾಡಿದರೆ, PCM CS ಮಾಡಿದರೆ ಅವ್ರು ರಿಲೇಟ್ ಮಾಡ್ಬೋದು. ಅಕ್ಕ, ನಾನು PCM ತೊಗೊಂಬಿಟ್ಟಿದ್ದೀನಿ, ನನಗೇನು ಮುಂದೆ ಚಾನ್ಸಸ್ಸೇ ಇಲ್ಲ, ನಾನು ಬೇರೆದು ಏನು ಮಾಡೋದೇ ಇಲ್ಲ, ನಾನು ಮಾಡಿದರೆ ಇಂಜಿನಿಯರಿಂಗೇ ಮಾಡ್ತೀನಿ, ಬಟ್ ಆದರೂ ನಾನು ಥರ್ಡ್ ರೌಂಡ್ ಮುಟ್ಟ ವೇಟ್ ಮಾಡಬೇಕಾ? ಈ ಕಾರಣ ನನಗೆ ತುಂಬ ಚೆನ್ನಾಗಿ ರ್ಯಾಂಕ್ ಕೂಡ ಬಂದಿದೆ, ನಾನು ಬೇಗನೆ ಅಡ್ಮಿಷನ್ ತಗೋತೀನಿ ಅಂತ ಯಾರಿರ್ತಾರೆ ಅವರಿಗೆ ಇದು ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ದಿಸ್ ಯು ಕ್ಯಾನ್ ಫೀಲ್ ಒನ್ಸ್ ಯು ಗೆಟ್ ಯುವರ್ ಕಾಲೇಜ್ ವಿಚ್ ಯು ಆರ್ ವಾಂಟೆಡ್. ಓಕೆ, ಇದು ನಿಮಗೆ ಅವಾಗ ಗೊತ್ತಾಗುತ್ತೆ. ಹೌದಾ? ಹಿಯರ್ ಯು ಕ್ಯಾನ್ ಸಿ ವಾಟ್ ಹ್ಯಾಪನ್ಸ್ ಇನ್ ಪ್ರೀ ರೌಂಡ್. ಓಕೆ, ಆ್ಯಕ್ಚುಲಿ ಏನಾಗುತ್ತೆ ಪ್ರೀ ರೌಂಡಲ್ಲಿ ಅನ್ನೋದಂದರೆ ಏನಾಗುತ್ತೆ,
ಫಸ್ಟ್ ನೀವು ಅಪ್ಲೈ ಮಾಡ್ತೀರಾ. ನಿಮ್ಮ ಆಪ್ಷನ್ ಎಂಟ್ರಿ ಏನಿತ್ತು, ಫಸ್ಟ್ ನಿಮಗೆ ಮಾಕ್ ಅಲಾಟ್ಮೆಂಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ನಲ್ಲಿ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ. ಅಲ್ಲಿ ನೀವು ಎಲ್ಲ ನಿಮ್ಮ ಆ ಕಾಲೇಜ್ನ ಆ್ಯಡ್ ಮಾಡೋದಿರಲಿ, ಎಡಿಟ್ ಮಾಡೋದಿರಲಿ ಎಲ್ಲ ಮುಗಿಸಿ ನೀವು ನೆಕ್ಸ್ಟ್ ಪ್ರೀ ರೌಂಡ್ಗೆ ಎಂಟರ್ ಆಗ್ತೀರಾ. ಅವಾಗ ಏನಾಗುತ್ತೆ, ಅವಾಗಲೂ ಕೂಡ ನಿಮಗೆ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅಲ್ಲಿ ಕೂಡ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ. ಓಕೆ, ಅಲಾಟ್ ಆದಮೇಲೆ ಅವಾಗ ನೀವು ನೋಡ್ತೀರಾ, ನನಗೆ ಇಲ್ಲಿ ಒಂದು MSRITಯಲ್ಲಿ CS ಸಿಕ್ಕಿದೆ. ಓಕೆ, MSRITಯಲ್ಲಿ CS ಸಿಕ್ಕಿದೆ. ಸೊ ವಿಚಾರ ಮಾಡ್ತೀರಾ, ನನಗೆ ಯಾವ ಕಾಲೇಜ್ ಬೇಕಾಗಿತ್ತು, MSRITಯಲ್ಲೇ CS ಬೇಕಾಗಿತ್ತು. ಸೊ ಐ ವಿಲ್ ಟೇಕ್ ದ ಅಡ್ಮಿಷನ್ ಅಂತ ಕ್ಯಾಟಗರಿ A ಸ್ಟೂಡೆಂಟ್ ಏನು ಮಾಡ್ತಾರೆ, ಚಾಯ್ಸ್ 1 ಮಾತ್ರ ಇರುತ್ತೆ ಪ್ರೀ ರೌಂಡಲ್ಲಿ. ಓಕೆ, ಚಾಯ್ಸ್ 1ನ ಚೂಸ್ ಮಾಡಿ, ಅಂದರೆ ಇರೋದೇ ಒಂದು ಚಾಯ್ಸ್, ಅದರಲ್ಲಿ ಏನು ಐ ವಾಂಟ್ ದಿಸ್ ಸೀಟ್. ಓಕೆ, ನನಗೆ ಇದು ಬೇಕು, ನನಗೆ ಇದೇ ಸಿಗಬೇಕಂತ ಇತ್ತು, ಇದೇ ಸಿಕ್ಕಿದೆ, ಸೊ ಐ ವಿಲ್ ಫ್ರೀಸ್ ಇಟ್ ಅಂತ ಅಲ್ಲಿ ಹೋಗಿ ಅಡ್ಮಿಷನ್ನ ತಗೋತಾರೆ. ದಿಸ್ ಈಸ್ ಕ್ಯಾಟಗರಿ A ಸ್ಟೂಡೆಂಟ್. ಓಕೆ, ಮತ್ತು ಇನ್ನೂ ಸ್ಟೂಡೆಂಟ್ಸ್ ಏನಿರ್ತಾರೆ, ನಾನು ಮೆಡಿಕಲ್ ಮಾಡಬೇಕಂತ ಇದ್ದೀನಿ, ಇಲ್ಲಾಂದರೆ ನಾನು ಇನ್ನೂ ನೆಕ್ಸ್ಟ್ ಇತರೆ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇನ್ನೂ ಚೆನ್ನಾಗಿರೋ ಕಾಲೇಜಸ್ಸನ್ನು ಆಪ್ಟ್ ಮಾಡಬೇಕಂತ ಇದ್ದೀನಿ, ಇಲ್ಲಾಂದರೆ ಒಂದಿಷ್ಟು ಮಂದಿಗೆ ಅಲಾಟೇ ಆಗಿಲ್ಲ ಪ್ರೀ ರೌಂಡಲ್ಲಿ, ಆ ರೀತಿ ಕೂಡ ಇರ್ತಾರೆ. ಓಕೆ, ಮೇನ್ಲಿ ಈಗ ಸೀಟ್ ಅಲಾಟ್ ಆಗಿದೆ, ತುಂಬ ಚೆನ್ನಾಗಿರೋ ರ್ಯಾಂಕ್ನವರು, ಮೇನ್ಲಿ PCM ಅವರು, ಇಲ್ಲಾಂದರೆ ಬೇರೆ ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಿರಲಿ, ಅವ್ರಿಗೆ ಗ್ಯಾರಂಟಿ ಇರುತ್ತೆ ನಾನು ಇದನ್ನೇ ಆಪ್ಟ್ ಮಾಡಬೇಕು, ನಾನು ಇತರೆ ಯಾವುದೇ ಕೌನ್ಸಿಲಿಂಗಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಯಾರಿಗೆ ಗ್ಯಾರಂಟಿ ಇರುತ್ತೆ, ಅವರು ಈ ಚಾಯ್ಸ್ 1ನ ಚೂಸ್ ಮಾಡಿ ಅಡ್ಮಿಷನ್ ಮಾಡಿಸ್ಕೋಬೋದು. ಓಕೆ, ಹಿಯರ್ ಆ್ಯಸ್ ಐ ಸೆಡ್ ಕ್ಯಾಟಗರಿ B ಸ್ಟೂಡೆಂಟ್ ಕೂಡ ಇರ್ತಾರೆ. ಇಲ್ಲಿ ನೋಡ್ಬೋದು 2 ಅಂತ ನಾನು ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ, ವೇಟಿಂಗ್ ಫಾರ್ ಅ ಬೆಟರ್ ಆಪ್ಷನ್, ಮೆಡಿಕಲ್ ಆರ್ ಬೆಟರ್ ಇಂಜಿನಿಯರಿಂಗ್. ಓಕೆ, ಅವ್ರಿಗೂ ಕೂಡ ಒಂದು ಅಲಾಟ್ ಆಗುತ್ತೆ. ಓಕೆ, ಅವಾಗ ಏನು ಮಾಡೋದು, ಅಕ್ಕ ನಮಗೆ ಚಾಯ್ಸ್ 1 ಬಿಟ್ಟರೆ ಇನ್ನೊಂದು ಚಾಯ್ಸೇ ಇಲ್ಲಲ್ಲ, ಏನು ಮಾಡೋದು ಅಂತ ಕೇಳ್ತಾ ಇದ್ರಿ. ಯು ನೋ ನೀಡ್ ಟು ಡೂ ಎನಿಥಿಂಗ್, ಏನು ಆ್ಯಕ್ಷನ್ ತೊಗೊಳೋದು ಬೇಡ, ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡೋದು. ಓಕೆ, ಜಸ್ಟ್ ಚೆಕ್ ದ ರಿಸಲ್ಟ್ ಇನ್ ದ ಪ್ರೀ ರೌಂಡ್, ಡೋಂಟ್ ಟೇಕ್ ಅಡ್ಮಿಷನ್, ಕಮ್ ಟು ರೌಂಡ್ 1 ಆ್ಯಂಡ್ ಅಪ್ಗ್ರೇಡ್. ಓಕೆ, ಇಲ್ಲಿ ಯಾವುದೇ ಥರದ ನಿಮಗೆ ಪ್ರೀವಿಯಸ್ಲಿ ಈಗ ರೌಂಡ್ 1 ರೌಂಡ್ 2 ಹೇಗಿರುತ್ತಲ್ಲ ಆ ರೀತಿಯಾಗಿ ಯಾವುದೇ ಥರದ ಚಾಯ್ಸ್ ತೊಗೊಳ್ಳೋ ಅಂಥದ್ದು ಇರೋದಿಲ್ಲ. ಓಕೆ, ಯು ಹ್ಯಾವ್ ಟು ಟೇಕ್ ಐದರ್ ಚಾಯ್ಸ್ 1 ಆರ್ ಯು ಹ್ಯಾವ್ ಟು ಬಿ ಕ್ವೈಟ್. ಓಕೆ, ಸುಮ್ಮನೆ ಎದ್ಬಿಡೋದು. ನೆಕ್ಸ್ಟ್ ನೀವು ಆಟೋಮೆಟಿಕಲಿ ನೆಕ್ಸ್ಟ್ ರೌಂಡ್ 1ಗೆ ಯಾವಾಗ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರುತ್ತೆ ಆವಾಗ ನೀವು ಮಾಡ್ಬೋದು. If you lie in category 1 100% satisfied with the allotted seat, then if you have got the dream college, then you can take admission in that particular college by choosing the choice 1. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ದಿಸ್ ಈಸ್ ದ ಮೇನ್ ಮೋಟೋ ಆಫ್ ಆ್ಯಡಿಂಗ್ ಪ್ರೀ ರೌಂಡ್ ದಿಸ್ ಇಯರ್. ಮೇನ್ಲಿ ಇದು ಚೆನ್ನಾಗೇ ಆಗಿರೋದು, ನಮ್ಮ ಇಯರಲ್ಲೂ ಇದನ್ನು ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಸೊ ನನ್ನ ಕೇಳಿದರೆ ನಾನು ಇನ್ನೂ ಕೂಡ ರೌಂಡ್ 3 ಮುಟ್ಟನೂ ಹೋಗ್ತಾನೇ ಇದ್ದೆ, based on my rank, because I was aiming for particular college. Actually that was KLS Gokte Institute of Technology. ನಾನು ಅದಕ್ಕೆ ಏಮ್ ಮಾಡ್ತಾ ಇದ್ದೆ. ಸೊ ನಾನು ರೌಂಡ್ 3 ಮುಟಾನು ಹೋದೆ. ನನಗೆ ಸೆಕೆಂಡ್ ರೌಂಡಲ್ಲೇ ಅಲಾಟ್ ಆಗಿತ್ತು, ಬಟ್ ಆದರೂ ನಾನು ಇನ್ನೂ ಬೆಟರ್ ಆಪ್ಷನ್ ಸಿಗ್ಬೋದಾ ಅನ್ನೋ ಕಾರಣಕ್ಕಾಗಿ ಥರ್ಡ್ ರೌಂಡ್ ಮುಟಾನು ಹೋದೆ. ಆ್ಯಂಡ್ ಆಲ್ಸೋ ಸಮ್ವೇರ್ ಆಸ್ಕಿಂಗ್ ರೌಂಡ್ 3 ಮುಟ ಹೋದರೆ ಕಾಲೇಜೆಲ್ಲ ಸ್ಟಾರ್ಟ್ ಆಗುತ್ತಾ ಅಂತ. ಐ ಆಮ್ ಬ್ರಿಂಗಿಂಗ್ ದ ವಿಡಿಯೋ ಆಫ್ಟರ್ ದಿಸ್. ಓಕೆ, ಐ ಆಮ್ ಬ್ರಿಂಗಿಂಗ್ ಇಟ್, ಏನೇನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಂತ. ರೈಟ್, ಪ್ರೀ ರೌಂಡ್ ಇಷ್ಟಿಗೆ ಕಂಪ್ಲೀಟ್ ಆಗುತ್ತೆ. ನೀವೇನು ಮಾಡ್ತೀರಾ, ಕ್ಯಾಟಗರಿ 2 ಸ್ಟೂಡೆಂಟ್ಸ್ ಏನು ಮಾಡ್ತೀರಾ, ಅಡ್ಮಿಷನ್ ತೊಗೊಳ್ಳೋದಿಲ್ಲ ನೀವು, ಯು ವಿಲ್ ಬಿ ಕ್ವೈಟ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ರೌಂಡ್ 1 ಸ್ಟಾರ್ಟ್ ಆಗುತ್ತೆ. ಪ್ರೀ ರೌಂಡಲ್ಲಿ ನಿಯರ್ಲಿ 20 to 25% ಅಡ್ಮಿಷನ್ ಆದರೂ ಆಗ್ಬೋದು ಅಂತ ಸರ್ ಹೇಳಿದ್ದಾರೆ, ಪ್ರಸನ್ನ ಸರ್ ಅವರು. ದೇರ್ ಆರ್ ಪಾಸಿಬಿಲಿಟೀಸ್, ಬಿಕಾಸ್ ದೇರ್ ವಿಲ್ ಬಿ ಸಮ್ ಸ್ಟೂಡೆಂಟ್ಸ್ ಹೂ ವಿಲ್ ಬಿ ಫ್ರಮ್ PCM ಬ್ಯಾಕ್ಗ್ರೌಂಡ್, ಆ್ಯಂಡ್ ಒಂದಿಷ್ಟು ನಾನು ಇದನ್ನೇ ಮಾಡಬೇಕಂತ ಇದ್ದೇ ಇರ್ತಾರೆ. ಆಮೇಲೆ ಫಸ್ಟ್ ರೌಂಡಲ್ಲಿ ತಮಗೆ ಬೇಕಾಗಿರೋಂಥ ಕಾಲೇಜ್ ಸಿಕ್ಕರೆ ಅಡ್ಮಿಷನ್ ಕೂಡ ತೊಗೊಂಡ್ಬಿಡ್ತಾರೆ. ಓಕೆ, ದ್ಯಾಟ್ಸ್ ವಾಟ್. ಆ್ಯಂಡ್ ಆಲ್ಸೋ ಮೇನ್ ಇಂಟೆನ್ಷನ್ ಈಸ್ ಎಲ್ಲರೂ ತುಂಬ ಥರ್ಡ್ ರೌಂಡ್ ಮುಟ್ಟನೂ ವೇಟ್ ಮಾಡಬಾರ್ದು, ಅಂದರೆ ಅಷ್ಟು ಮಟ್ಟ ಕಾಯಬಾರ್ದು. ಅವ್ರಿಗೆ ಅವರ ಟಾರ್ಗೆಟ್ ಗೊತ್ತಿದ್ರೂ ಕೂಡ ಸುಮ್ಮನೆ ಅವ್ರಿಗೆ ಕಾಯಕ್ಕೆ ಹಚ್ಚಬಾರ್ದು ಅಂತ ಒಂದು ಚೆನ್ನಾಗಿರೋವಂಥ ಡಿಸಿಷನ್ ಸರ್ ತೊಗೊಂಡಿದ್ದಾರೆ. ಸೊ ಅದಕ್ಕೆ ಈ ವರ್ಷ ಇದನ್ನು ಆ್ಯಡ್ ಮಾಡಲಾಗಿದೆ. ನೆಕ್ಸ್ಟ್ ಏನಾಗುತ್ತೆ, ರೌಂಡ್ 1 ಬರುತ್ತೆ. ರೌಂಡ್ 1 ಆಮೇಲೆ ಆಫಿಷಿಯಲ್ ಕೌನ್ಸಿಲಿಂಗ್ ಹೇಗಿತ್ತು ಅದು ಸ್ಟಾರ್ಟ್ ಆಗುತ್ತೆ. ಓಕೆ, ಏನಾಗುತ್ತೆ, ಯು ಕ್ಯಾನ್ ಎಡಿಟ್ ಆರ್ ಡಿಲೀಟ್ ಆರ್ ರೀಅರೇಂಜ್. ಓಕೆ, ಯು ಕ್ಯಾನಾಟ್ ಆ್ಯಡ್. ಸೊ ಓನ್ಲಿ ಐ ಆಮ್ ಟೆಲ್ಲಿಂಗ್, ಪ್ರಿಪೇರ್ ದ ಆಪ್ಷನ್ ಎಂಟ್ರಿ ಲಿಸ್ಟ್ ಇನ್ ಸಚ್ ಅ ವೇ ದ್ಯಾಟ್
ಯು ಶುಡ್ ನಾಟ್ ಬಿ ಇನ್ ಟ್ರಬಲ್ ಇನ್ ಅದರ್ ರೌಂಡ್ಸ್. ಓಕೆ, ಏನು ಚೇಂಜ್ ಮಾಡೋದಕ್ಕಾಗೋದಿಲ್ಲ, ಅಂದರೆ ಕಾಲೇಜಸ್ನ ಆ್ಯಡ್ ಮಾಡೋ ಅಂಥ ಆಪ್ಷನ್ ಇರೋದಿಲ್ಲ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಇಟ್ ಪ್ರಾಪರ್ಲಿ. ಸೊ ಏನಾಗುತ್ತೆ, ಎಡಿಟ್, ಡಿಲೀಟ್, ರೀಅರೇಂಜ್ ಮಾಡ್ತೀರಾ. ನೆಕ್ಸ್ಟ್ ಆಫ್ಟರ್ ಚೇಂಜಸ್ ರೀಅರೇಂಜ್ಡ್ ಆಪ್ಷನ್ಸ್ ಆದಮೇಲೆ ಅದನ್ನು ಫ್ರೀಸ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿರ್ತೀರ. ದಟ್ಸ್ ಕ್ಲಿಯರ್. ನೆಕ್ಸ್ಟ್ ಅವರು ಮತ್ತೆ ಪ್ರೊವಿಷನಲ್ ರಿಸಲ್ಟ್ ಅಂತ ಬಿಡ್ತಾರೆ. ಪ್ರೊವಿಷನಲ್ ರಿಸಲ್ಟ್ ಅಂದರೆ ಏನು, ನಿಮ್ಮ ರಿಯಲ್ ರಿಸಲ್ಟ್ ಬರೋಕ್ಕಿಂತ ಮೊದಲು ಒಂದು ಪ್ರೊವಿಷನಲ್ ಅಂತ ಬಿಡ್ತಾರೆ. ಬಟ್ ಇಟ್ ವುಡ್ ಬಿ ನಿಯರ್ಲಿ 99.9% ನಿಯರ್ಲಿ ಸೇಮ್ ಟು ದ್ಯಾಟ್ ಆಫ್ ಫೈನಲ್ ರಿಸಲ್ಟ್. ಓಕೆ, ಏನೂ ತುಂಬ ಚೇಂಜಸ್ ಆಗೋದಿಲ್ಲ, ಆದ್ರೂ ಕೂಡ 0.1% ನಾನೇನು ಹೇಳ್ತಾ ಇದ್ದೀನಿ, 0.01%. ಓಕೆ, ಚೇಂಜಸ್ ಆಗ್ಬೋದು. ಬಟ್ ಪ್ರೊವಿಷನಲ್ ಅಂದರೆ ನಿಯರ್ಲಿ ದ್ಯಾಟ್ ವಿಲ್ ಬಿ ದ ಸೇಮ್ ಟು ದ್ಯಾಟ್ ಆಫ್ ಲಾಸ್ಟ್, ದಟ್ ಈಸ್ ಫೈನಲ್ ರಿಸಲ್ಟ್. ಹೀಗೆ ರೌಂಡ್ 1 ಆಗುತ್ತೆ. ರೌಂಡ್ 1 ಏನಾಗುತ್ತೆ, ಅಲ್ಲಿ ನಿಮಗೆ ಮತ್ತೆ 4 ಚಾಯ್ಸಸ್ ಸಿಗ್ತವೆ. ದ್ಯಾಟ್ಸ್ ವಾಟ್, ನಿಮಗೆ ಚಾಯ್ಸ್ 1 ನಾನು ಇದೇ ಕಾಲೇಜ್ ಬೇಕಾಗಿತ್ತು, ರೌಂಡ್ 1 ಸಿಕ್ತು ಅಂತ ನೀವು ಹೋಗಿ ಅಡ್ಮಿಷನ್ ತೊಗೋತೀರಾ. ಇಲ್ಲಾಂದರೆ ಚಾಯ್ಸ್ 2 ಮಾಡಿ ನಾನು ಹೋಲ್ಡಲ್ಲಿ ಇಡ್ತೀನಿ ಅಂತ ಹೋಲ್ಡ್ ಮಾಡ್ತೀರಾ. ಹಾಗೆ ಕೇಳ್ತಾ ಇದ್ರಿ, ರೌಂಡ್ 1 ಹೋಲ್ಡ್ ಮಾಡಿದ್ರೆ ಫೀಸ್ ತುಂಬಬೇಕಾ ಅಂತ. ಚಾಯ್ಸ್ 2 ತೊಗೊಂಡು ನಾನು ಹೋಲ್ಡ್ ಮಾಡಿದ್ರೆ ಅದಕ್ಕೆ ನಾನು ಫೀಸ್ ತುಂಬಬೇಕಾ ಅಂತ ಕ್ವಶನ್ ಕೇಳಿದ್ರಿ. ನೋ, ಆನ್ಸರ್ ಈಸ್ ನೋ. ವೈ? ಬಿಕಾಸ್ ರೌಂಡ್ 1 ಏನು ನೀವು ಫೀಸ್ ತುಂಬೋ ಅಂತ ಅವಶ್ಯಕತೆ ಇಲ್ಲ. ಬಟ್ ರೌಂಡ್ 2 ನೀವು ಚಾಯ್ಸನ್ನು ಮಾಡಿದ್ರೆ, ದಟ್ ಈಸ್ ಚಾಯ್ಸ್ 2 ತೊಗೊಂಡು ಹೋಲ್ಡ್ ಮಾಡಬೇಕಂದ್ರೆ ನೀವು ಕಂಪಲ್ಸರಿ ಫೀಸ್ ತುಂಬಲೇಬೇಕು. ಆ್ಯಂಡ್ ಆಲ್ಸೋ ಅಕ್ಕ ನಾನು ಹೋಲ್ಡ್ ಮಾಡಿ 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಲ್ಲ, ಅಲ್ಲಿ ನನಗೆ ಬೇರೆ ಕಾಲೇಜ್ ಅಲಾಟ್ ಆತಂದರೆ ಏನು ಮಾಡ್ತಾರೆ ಅಂದರೆ ದ್ಯಾಟ್ ಅಮೌಂಟ್ ವಿಲ್ ಬಿ ಟ್ರಾನ್ಸ್ಫರ್ಡ್. ಓಕೆ, ಕಂಪ್ಲೀಟ್ಲಿ ಇದು KE ನಡೆಸುತ್ತಿರೋ ಕಾರಣ ಏನಾಗುತ್ತೆ, ಅವರು ಅಲ್ಲಿನೇ ಟ್ರಾನ್ಸ್ಫರ್ ಮಾಡ್ತಾರೆ. ದೆರ್ ವಿಲ್ ಬಿ ನೋ ನೀಡ್ ಟು ವರಿ. ಓಕೆ, ಬಟ್ ಸೆಕೆಂಡ್ ರೌಂಡ್ನಲ್ಲಿ ನೀವು ಏನು ಸೀಟ್ ಹೋಲ್ಡ್ ಮಾಡ್ತೀರಾ ಅವಾಗ ನೀವು ಪೇ ಮಾಡಬೇಕು ಫೀಸ್ನ. ಬಟ್ ನಾಟ್ ಇನ್ ದ ಫಸ್ಟ್ ರೌಂಡ್, ಯು ಕ್ಯಾನ್ ಹೋಲ್ಡ್ ಇಟ್ ಎನಿವೇ. ಓಕೆ, ಹಿಯರ್ ಯು ಕ್ಯಾನ್ ಸಿ ಸೀಟ್ ಸಿಕ್ಕಿದೆ, ಇನ್ಕ ಮೇಲಿಂದ ಬೆಟರ್ ಕಾಲೇಜ್ ಸಿಗ್ಬೋದಾ, ವೇಟ್ ಮಾಡೋಣ ಅಂತ ವಿಚಾರ ಮಾಡ್ತೀರಾ. ಸೊ ಸೀಟ್ ಮಾಡ್ತೀರಾ, ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂತ ಚಾಯ್ಸ್ 2 ಮಾಡಿ ಏನು ಮಾಡ್ತೀರಾ, ವೇಟ್ ಮಾಡ್ತೀರಾ. ಇಂಜಿನಿಯರಿಂಗ್ ಆಸ್ಪರೆಂಟ್, ಈಗ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ನೀಡಿದ್ದೀನಿ. ಗಾಟ್ ಸೀಟ್ ಇನ್ BMSC CSCಯಲ್ಲಿ ರೌಂಡ್ 1 ಸಿಕ್ಕಿದೆ, ಹೋಲ್ಡ್ ಮಾಡ್ತಾರೆ ಸೀಟನ್ನು, ಬೆಟರ್ ಬ್ರ್ಯಾಂಚ್ ಸಿಗ್ಬೋದಂತ. ನೆಕ್ಸ್ಟ್ RVCಯಲ್ಲಿ CSC ಸಿಕ್ಬಿಡುತ್ತೆ. ಸೊ ದ್ಯಾಟ್ಸ್ ವೈ ಯು ಹ್ಯಾವ್ ಟು ಹೋಲ್ಡ್. ಆ್ಯಂಡ್ ಆಲ್ಸೋ ನಿಮ್ಮ ರ್ಯಾಂಕ್ ಏನಾದರೂ ಲಾಯ್ ಆಗ್ತಾಯಿದ್ರೆ, ನನಗೆ 3rd ರೌಂಡಲ್ಲೂ ಕೂಡ ನನಗೆ RVನೇ ಸಿಗ್ಬೋದಕ್ಕ ನಾನು ವೇಟ್ ಮಾಡಿದ್ರೆ ಅಂತ ಏನಾದರೂ ಇದ್ದರೆ ವೇಟ್ ಮಾಡಿ. ಬಿಕಾಸ್ ಇನ್ ದ್ಯಾಟ್ ಕಾಲೇಜ್ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ 4 years ಅಪ್ರಾಕ್ಸಿಮೇಟ್ಲಿ. ಓಕೆ, ಯು ಹ್ಯಾವ್ ಟು ಟೇಕ್ ಸ್ಮಾರ್ಟ್ ಡಿಸಿಷನ್ ಇನ್ ದ್ಯಾಟ್. ಯು ಕಾಂಟ್ ಕಾಂಪ್ರಮೈಸ್ ಬಿಕಾಸ್ ಕಾಲೇಜ್ ತುಂಬ ಮ್ಯಾಟರ್ ಆಗುತ್ತೆ. ಯು ಹ್ಯಾವ್ ಟು ವೇಟ್. ಓಕೆ, 3rd ರೌಂಡ್ ಮಟ್ಟ ಕಾಲೇಜೆಲ್ಲ ಸ್ಟಾರ್ಟ್ ಆಗಿಬಿಡುತ್ತಕ್ಕ ಏನಾಗುತ್ತೆ ಅಂತಲ್ಲ ಅಂದರೆ, ಐ ಸೈಡ್ ಐ ವಿಲ್ ಕ್ಲಿಯರ್ ಅಬೌಟ್ ಇಟ್. ಬಟ್ ಐ ವಿಲ್ ಸಜೆಸ್ಟ್, ನಿಮಗೆ ತುಂಬ ಚೆನ್ನಾಗಿರೋ ಕಾಲೇಜ್ 3rd ರೌಂಡಲ್ಲಿ ಸಿಗ್ತಾ ಇದ್ದರೂ ಕೂಡ ಯು ಹ್ಯಾವ್ ಟು ವೇಟ್ ಅಂತ ನಾನು ಸಜೆಷನ್ ನೀಡ್ತೀನಿ. ಆ್ಯಂಡ್ ಸ್ಟ್ರಾಟಜಿಕಲಿ ಹೇಗೆ ವೇಟ್ ಮಾಡೋದು ಅದಕ್ಕೂ ಕೂಡ ಸ್ಟ್ರಾಟಜಿ ಇದೆ. ಆ್ಯಂಡ್ ಆಲ್ಸೋ ಸೆಕೆಂಡ್ ರೌಂಡ್ ಆದಮೇಲೆ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಇಟ್. ನಿಮಗೆ ಯಾವ್ದು ಅಲಾಟ್ ಆಗಿದೆ, ಏನು ಮಾಡಬೇಕು ಅಂತೆಲ್ಲ ಡಿಸ್ಕಸ್ ಮಾಡೋಣ. ರೌಂಡ್ 2 ಬರಲಿ, ಬಟ್ ಜಸ್ಟ್ ಯು ಆರ್ ಅಟ್ ದ ಇನಿಷಿಯಲ್ ಸ್ಟೇಜ್. ಸೊ ಆ್ಯಸ್ ಅಕಾರ್ಡಿಂಗ್ಲಿ ಐ ಆಮ್ ಸಜೆಸ್ಟಿಂಗ್. ದ್ಯಾಟ್ಸ್ ಇಟ್. ಮೆಡಿಕಲ್ ಆಸ್ಪರೆಂಟ್ ಇದ್ದರೆ ಏನಾಗುತ್ತೆ, ಗಾಟ್ ಇಂಜಿನಿಯರಿಂಗ್ ಸೀಟ್ ಇನ್ ಫಸ್ಟ್ ರೌಂಡ್, ಹೋಲ್ಡ್ಸ್ ದ ಸೀಟ್ ಆ್ಯಂಡ್ ವೇಟ್ಸ್ ಫಾರ್ ಮೆಡಿಕಲ್ ಸೀಟ್, ಗಾಟ್ ಮೆಡಿಕಲ್ ಸೀಟ್ ಇನ್ ಸೆಕೆಂಡ್ ಆರ್ 3rd ರೌಂಡ್, ದೆನ್ he or she ಕ್ಯಾನ್ ಜಾಯಿನ್ ಮೆಡಿಕಲ್ ಕಾಲೇಜ್. ಓಕೆ, ಆಮೇಲೆ ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗೂ ಏನೂ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಎಲ್ಲರಿಗೂ ಒಂದಕ್ಕೆ ಇನ್ನೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಯು ಮೆಡಿಕಲ್ ಗೈಸ್, ಯು ಫೋಕಸ್ ಆನ್ ನೀಟ್. ಓಕೆ, ಇನ್ 21ಗೆ ಇದೆ. ಸೊ ಫೋಕಸ್ ಆನ್ ದ್ಯಾಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಏನಿದೆ, ರೌಂಡ್ 2. ಓಕೆ, ಏನಾಗುತ್ತೆ, ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಸೀಟ್ ಆರ್ ವಾಂಟ್ ಅ ಬೆಟರ್ ಆಪ್ಷನ್. ಓಕೆ, ಈಗ ಇಲ್ಲಿ ನೀವು ವಿಚಾರ ಮಾಡ್ತಾ ಇದ್ದೀರಾ, ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಸೀಟ್, ವಾಂಟ್ ಅ ಬೆಟರ್ ಕಾಲೇಜ್ ಆರ್ ಬ್ರಾಂಚ್, ಇನ್ನೂ ಕೂಡ ಬೇಕು. ಓಕೆ, ಹೌ ರೌಂಡ್ 2 ವರ್ಕ್ಸ್ ನಾನು ಈಗಾಗಲೇ ಕಂಪ್ಲೀಟಾಗಿ ಹೇಳಿದ್ದೀನಿ. ಆದರೂ ಕೂಡ ಒಂದು ಪಾರ್ಟ್ ತೊಗೊಂಬಂದಿದ್ದೀನಿ. ಏನು ಮಾಡ್ತೀರಾ, ಮಾಡಿಫೈ ಮಾಡ್ತೀರಾ. ಸೀಟ್ ಅಲಾಟ್ಮೆಂಟ್ ದಟ್ ಈಸ್ ವಿಲ್ ಬಿ ಡನ್ ಬೇಸ್ಡ್ ಆನ್ ಯುವರ್ ಅಪ್ಡೇಟೆಡ್ ಆಪ್ಷನ್ಸ್. ರಿಸಲ್ಟ್ ಅನೌನ್ಸ್ ಆಗುತ್ತೆ. 2 possible outcomes, you may get a better seat, the same seat or no seat. ಓಕೆ, ಇವು ಒಂದು ಪಾಸಿಬಿಲಿಟೀಸ್. ಓಕೆ, ಈಗ ಪಾಸಿಬಲ್ ಔಟ್ಕಮ್ಸ್ ಇನ್ ಸೆಕೆಂಡ್ ರೌಂಡ್, ದ್ಯಾಟ್ಸ್ ವಾಟ್ 3 ಇದೆ. ಸೇಮ್ ಸೀಟೇ ಅಲಾಟ್ ಆಗಿರ್ಬೋದು. ನನಗೇನಾಗಿತ್ತು, ರೌಂಡ್ 1 ಬಸವೇಶ್ವರ ಬಾಗಲಕೋಟ್ ಅಲಾಟ್ ಆಗಿತ್ತು. ಸೆಕೆಂಡ್ ರೌಂಡ್ನಲ್ಲಿ KLS ಗೋಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲಾಟ್ ಆಯಿತು.
ಥರ್ಡ್ ರೌಂಡಲ್ಲಿ ಕೂಡ KLS ಗೋಗ್ಟೆನೇ ಅಲಾಟ್ ಆಯಿತು. ಬಟ್ ಬಿಫೋರ್ ದ್ಯಾಟ್ ಐ ಹ್ಯಾವ್ ಪೇಯ್ಡ್ ಫೀಸ್ ಫಾರ್ ಇಟ್. ಫೀಸ್ ಪೇ ಮಾಡಿ ನಾನು ಚಾಯ್ಸ್ 2 ಅನ್ನು ತೊಗೊಂಡು ಅದನ್ನು ಹೋಲ್ಡಲ್ಲಿ ಇಟ್ಟು ಥರ್ಡ್ ರೌಂಡ್ಗೆ ಹೋಗಿದ್ದೆ. ಕ್ಲಿಯರ್ ಆಯಿತಾ? ದಿಸ್ ಈಸ್ ವಾಟ್ ವಿಲ್ ಹ್ಯಾಪನ್. ಆ್ಯಂಡ್ ಆಲ್ಸೋ ಸೆಕೆಂಡ್ ರೌಂಡ್ನ ಕ್ಲಿಯರಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಲ್ಲಿ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟ್ ಥರ್ಡ್ ರೌಂಡ್ ಬರುತ್ತೆ. ಥರ್ಡ್ ರೌಂಡಲ್ಲಿ ಏನಾಗುತ್ತೆ, ದ್ಯಾಟ್ ಈಸ್ ದ ವಾಟ್. ಥರ್ಡ್ ರೌಂಡ್ಗೆ ನೀವು ಎಂಟರ್ ಆದರೆ ಅಲ್ಲಿ ಯಾವ ಕಾಲೇಜ್ ಅಲಾಟ್ ಆಗುತ್ತೆ ಅಲ್ಲಿ ಕಂಪಲ್ಸರಿ ಅಡ್ಮಿಷನ್ ಮಾಡಿಸ್ಲೇಬೇಕು. ಸೊ ಬಿಫೋರ್ ಚೂಸಿಂಗ್ ದ ಚಾಯ್ಸ್ ಇನ್ ಸೆಕೆಂಡ್ ರೌಂಡ್ ಯು ಹ್ಯಾವ್ ಟು ಥಿಂಕ್ 100 ಟೈಮ್ಸ್. ಚಾಯ್ಸ್ 1 ತೊಗೊಂಡ್ರೆ ಏನು ಚಿಂತೆ ಇಲ್ಲ, ಚಾಯ್ಸ್ 4 ತೊಗೊಂಡ್ರೂ ಕೂಡ ಏನಿಲ್ಲ, ಯಾಕಂದರೆ ಎಕ್ಸಿಟ್ ಆಗ್ತೀರಾ. ಬಟ್ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಏನು ತೊಗೋತೀರಾ, ದಟ್ ವಿಲ್ ಬಿ ವೆರಿ ರಿಸ್ಕಿ. ಬಿಕಾಸ್ ನೀವು ಯಾವುದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವ ರೀತಿ ಆರ್ಡರ್ ಇಟ್ಟಿರ್ತೀರಾ ಅದ್ರ ಮೇಲೆ ಯಾವುದಾದ್ರೂ ಅಲಾಟ್ ಆದರೆ ಅದೇ ಕಾಲೇಜ್ಗೆ ಹೋಗಬೇಕು. ಏನೂ ಅಲಾಟ್ ಆಗಲಿಲ್ಲ ಅಂದರೆ ಯಾವುದಿರುತ್ತೆ ಅದೇ ಉಳಿದಿರುತ್ತೆ. ದ್ಯಾಟ್ಸ್ ವಾಟ್. ಇಲ್ಲಾಂದರೆ ಚಾಯ್ಸ್ 3 ತೊಗೊಂಡು ನಿಮ್ಮ ಕಾಲೇಜ್ ಆಪ್ಷನ್ ಎಂಟ್ರಿ ಲಿಸ್ಟ್ ಸರಿಯಾಗಿ ಇರಲಿಲ್ಲ ಅಂದರೆ, ಯಾವುದೂ ಅಲಾಟ್ ಆಗಲಿಲ್ಲ ಅಂದರೆ ದಟ್ ವಿಲ್ ಬಿ ಅ ಪ್ರಾಬ್ಲಮ್. ದ್ಯಾಟ್ಸ್ ವೈ ಐ ಸೇ ದ್ಯಾಟ್. ಸೊ ಡಿಸೈಡ್ ಪ್ರಾಪರ್ಲಿ ಆ್ಯಂಡ್ ಯು ಹ್ಯಾವ್ ಟು ಮೇಂಟೈನ್ ಯುವರ್ ಆಪ್ಷನ್ ಎಂಟ್ರಿ ಲಿಸ್ಟ್ ಪ್ರಾಪರ್ಲಿ ಇನ್ ಎವ್ರಿ ರೌಂಡ್. ದಿಸ್ ಈಸ್ ವಾಟ್ ಐ ಇನ್ಸಿಸ್ಟ್. ಓಕೆ, ಹಿಯರ್ ಯು ಕ್ಯಾನ್ ಸಿ ರೌಂಡ್ 3 ವಾಟ್ ಹ್ಯಾಪನ್ಸ್ ಅಂತ ಹಾಕಿದ್ದೀನಿ. ಫೈನಲ್ ರೌಂಡ್ ಟು ಗೆಟ್ ದ ಬೆಸ್ಟ್ ಪಾಸಿಬಲ್ ಸೀಟ್. ಓಕೆ, ಮಾಡಿಫೈ ಮಾಡಿ ಎಲ್ಲ ಹಾಕ್ತೀರಾ. ಆ್ಯಂಡ್ ಆಲ್ಸೋ ಹಿಯರ್ ಆಲ್ಸೋ ಬೆಟರ್ ಸೀಟ್ ಅಲಾಟೆಡ್. ಅಲ್ಲಿ ಹೋಗಿ ಸೇಮ್ ಸೀಟ್ ಏನು ರೌಂಡ್ 2 ಅಲ್ಲಿದೆ. ದ್ಯಾಟ್ಸ್ ವಾಟ್ ಫಾರ್ ಮೀ ವಾಟ್ ಇಟ್ ಹ್ಯಾಪನ್ ಮೀನ್ಸ್ KLS ಗೋಗ್ಟೆನೇ ಅಲಾಟ್ ಆಗಿತ್ತು, ಇಲ್ಲೂ ಕೂಡ ಅದೇ ಅಲಾಟ್ ಆಯಿತು. ಅದ್ಯಾಕೆ ಹಾಗಾದಕ್ಕ ಅಂತ ಕೇಳಿದ್ರೆ, ನಾನೇನಿಟ್ಟಿದ್ದೆ ನಮ್ಮ KLS ಗೋಗ್ಟೆಗೆ ನನ್ನ ರ್ಯಾಂಕಿನ ಇನ್ನೂ ತುಂಬ ಟಾಪ್ ಕಾಲೇಜಸ್ನ ನನ್ನ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇಟ್ಟಿದ್ದೆ. ಅಷ್ಟು ನಿಯರ್ಲಿ ಮ್ಯಾಚ್ ಆಗೋಂಥ ಲಿಸ್ಟು ಇರಲಿಲ್ಲ. ಬಟ್ ಆದರೂ ನಾನು ವೇಟ್ ಮಾಡಿದೆ. ಏನೂ ಲಾಸ್ ಆಗಲಿಲ್ಲ. ವೈ? ಬಿಕಾಸ್ ನಮ್ಮ ಕಾಲೇಜ್ ನಾನು ಜಾಯ್ನ್ ಆಗಿ 2 ಡೇಸ್ಗೆ ಸ್ಟಾರ್ಟ್ ಆಯಿತು. ಇಟ್ ವಾಸ್ ಇನ್ ಮೈ ಕೇಸ್. ಸೊ ಏನೇನು ಕಾನ್ಸಿಕ್ವೆನ್ಸಸ್ ಆಗ್ಬೋದು ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ವಿಲ್ ಟೆಲ್ ರೈಟ್. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಏನಾದರೂ ಇದ್ರ ಮೇಲೆ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಮತ್ತು ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ಐ ವಿಲ್ ಟ್ರೈ ಟು ಮೇಕ್ ವಿಡಿಯೋ ಆನ್ ದ್ಯಾಟ್ ಅಂತ ಹೇಳ್ತಾ, ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.